ಅರಸೀಕೆರೆ ನಗರದ ಎಸ್ಎಲ್ವಿ ಗ್ರೂಪ್ ವತಿಯಿಂದ ಸೀತಾರಾಮ ಮಂದಿರದಲ್ಲಿ 16ನೇ ವರ್ಷದ ಅಯ್ಯಪ್ಪ ಸ್ವಾಮಿಯ ಪಡಿಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ಭಕ್ತಿಭಾವದಿಂದ ರಾತ್ರಿ ನೆರವೇರಿದ್ವು. ಮುಂಜಾನೆ ಮಾಲಧಾರಿಗಳು ಮಂದಿರದಲ್ಲಿ ಅಯ್ಯಪ್ಪ ಸ್ವಾಮಿ, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳ ಭಾವಚಿತ್ರಗಳಿಗೆ ಬಾಳೆ ದಿಂಡಿನಿಂದ ಆಕರ್ಷಕ ಮಂಟಪ ನಿರ್ಮಿಸಿ 18 ಮೆಟ್ಟಿಲುಗಳ ಪ್ರತಿರೂಪ ಹಾಗೂ ವಿವಿಧ ಬಗೆಯ ಪುಷ್ಪಾಲಂಕಾರ ಮಾಡಿದ್ರು. ರಾತ್ರಿ ನೂರಾರು ಅಯ್ಯಪ್ಪನ ಮಾಲಧಾರಿಗಳು ಸಾಮೂಹಿಕವಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳು ಹಾಗೂ ಭಜನೆಗಳು ಭಕ್ತರ ಮನತಣಿಸಿದ್ವು. ನೂರಾರು ಭಕ್ತರ ಮಾಲಧಾರಿಗಳ ಸಮ್ಮುಖದಲ್ಲಿ ಕರ್ಪೂರದಾರತಿ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದ್ವು. ಅಯ್ಯಪ್ಪ ಸ್ವಾಮಿಯ ಮಾಲಧಾರಿಗಳಿಗೆ ಹಾಗೂ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಎಸ್ಎಲ್ವಿ ಗ್ರೂಪ್ ಸಂಘದ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ಅಯ್ಯಪ್ಪ ಸ್ವಾಮಿಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಯಾವುದೇ ಜಾತಿ ಭೇದವಿಲ್ಲದೆ ಸಾಮೂಹಿಕವಾಗಿ 16 ವರ್ಷಗಳಿಂದ ಸತತವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಸ್ವಾಮಿಯ ಗೀತ ಗಾಯನಗಳನ್ನು ಮಾಲಧಾರಿಗಳು ಹಾಗೂ ಭಕ್ತರು ಹಾಡುವುದರಿಂದ ಮನಸ್ಸಿನಲ್ಲಿ ಧಾರ್ಮಿಕ ನಂಬಿಕೆ, ಶಾಂತಿ ನೆಲೆಸುತ್ತದೆ. ಸಾಮೂಹಿಕವಾಗಿ ಪ್ರತಿ ವರ್ಷ ಪ್ರಸಾದದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದಾರೆ. ಸಾವಿರಾರು ಮಂದಿ ಭಾಗವಹಿಸುವುದರಿಂದ ಸಂತಸವಾಗುತ್ತದೆ ಎಂದು ಹೇಳಿದರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿ ಐರಾಜನ್, ತಾಂತ್ರಿಕರು ಶ್ಯಾಮಕೃಷ್ಣ, ಅಯ್ಯಪ್ಪ ಮಾಲಧಾರಿಗಳಾದ ಜವರಪ್ಪ, ತೇಜಸ್ ಮನುಕುಮಾರ್, ಎಲ್ವಿ ಗ್ರೂಪ್ ಸದಸ್ಯರಾದ ಜಿಎನ್ ಮನೋಜ್ ಕುಮಾರ್, ಸುನೀಲ್, ದಯಾನಂದ್, ನವೀನ್ ಕುಮಾರ್, ರಮೇಶ್, ರಂಗನಾಥ್ ಮತ್ತು ಭಕ್ತಾದಿಗಳು ಹಾಗೂ ಸಾರ್ವಜನಿಕ ಬಂಧುಗಳು, ರೈತ ಬಾಂಧವರು ಇನ್ನಿತರರು ಉಪಸ್ಥಿತರಿದ್ದರು. ಎಸ್ಎಲ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ.